ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮೊದಲನೇದಾಗಿ ನಾನು ರೀಸೆಂಟಾಗಿ ಒಂದು ರೀಲ್ ಹಾಕಿದೆ, ಮೈ ಡ್ಯಾಡ್ಸ್ ಬರ್ಡೇ ಸೆಲೆಬ್ರೇಷನ್ ಅಂತ. ನಮ್ಮ ತಂದೆ ಬರ್ಡೇನಲ್ಲಿ ಪಕ್ಕದಲ್ಲಿ ಒಬ್ಬರು ಲೇಡಿ ನಿಂತಿರ್ತಾರೆ, ಅವ್ರ ಮಗು ಎತ್ಕೊಂಡು ಅವ್ರು ಯಾರು ಅಂತ ಎಲ್ಲರೂ ಕಮೆಂಟ್ ಮಾಡ್ತಿದ್ರಿ. ಹಾಗೆ ಸುಮಾರು ಜನ ನನಗೆ ಮೆಸೇಜ್ ಕೂಡ ಮಾಡಿದ್ರಿ, ನಿಮ್ಮ ತಾಯಿ ಇಲ್ಲ ಅಂತ ಹೇಳಿದ್ರಿ, ಮತ್ತು ಪಕ್ಕದಲ್ಲಿ ನಿಂತಿರೋದು ಯಾರು ಅಂತೆಲ್ಲ. ಹೌದು, ಅವರು ನನ್ನ ಎರಡನೇ ತಾಯಿ, ನಮ್ಮ ಚಿಕ್ಕಮ್ಮ. ಜೊತೆಲಿದ್ದಿದ್ದ ಪಾಪು ಬಂದು ಅವ್ರ ಮಗ, ಅಂದರೆ ನಮ್ಮ ತಂಗಿ ಮಗ. ಸೊ ಅಮ್ಮ ತೀರೋಗಿ ಒಂದು 6 ಮಂತ್ಸಿಗೆ ತಾತ ಅಜ್ಜಿ ಮದುವೆ ಮಾಡಿದ್ರು. ತಾತಾಜಿನೇ ನೋಡಿ ಮದುವೆ ಮಾಡಿದ್ದು ನಮ್ಮ ಚಿಕ್ಕಮ್ಮನ. ಅವ್ರ ಹೆಸರು ಗುಣ ಅಂತೇಳಿ. ನಾನು 4th ಸ್ಟ್ಯಾಂಡರ್ಡ್ ಓದ್ತಿದ್ದೆ ಅಮ್ಮ ತೀರೋದಾಗ. ನನ್ನಮ್ಮ ಯಾವಾಗ ನನಗೆ ನೆನಪಾದರು. ಯಾಕೋ ನೆನ್ನೆ ನೈಟು ತುಂಬ ನಿದ್ರೆ ಬರಲಿಲ್ಲ, ತುಂಬ ನೆನಪಾಗ್ತಿದ್ರು. ಏನಂತ ಗೊತ್ತಿಲ್ಲ ರೀಸನು, ಜಾಸ್ತಿ ನೆನಪಾಗ್ತಿದ್ರು ಯಾಕೋ ನೆನ್ನೆ ತುಂಬ. ಅವ್ರನ್ನ ಯಾವಾಗ ಮಿಸ್ ಮಾಡಿಕೊಂಡೆ ನನ್ನ ಚೈಲ್ಡ್ಹುಡ್ ಡೇಸಿಂದ. ಯಾವಾಗ ತುಂಬ ಅವರು ಬೇಕು ಅಂತ ಅನಿಸಿದ್ದು ಅಂತೆಲ್ಲ ನಾನು ನಿಮ್ಮ ಜೊತೆ ಹೇಳ್ತೀನಿ. ಮೊದಲನೇದಾಗಿ ಸ್ಕೂಲ್ಗೆ ಅವರೇ ಬಂದು ಊಟ ಮಾಡಿಸಿದ್ದು. ನಮ್ಮ ಮಮ್ಮಿಗೆ ಏನು ಆಸೆ ಇತ್ತು ಅಂದರೆ, ಆ ಏರಿಯಾದಲ್ಲೇ ಒಳ್ಳೆ ಕಾನ್ವೆಂಟಿಗೆ ಹಾಕಬೇಕು ನನ್ನ ಮಕ್ಕಳನ್ನ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಅವ್ರಿಗೆ ತುಂಬ ಆಸೆ ಇತ್ತು. ನನ್ನ 3rd ಸ್ಟ್ಯಾಂಡರ್ಡ್ಗೆ ಅಲ್ಲಿ ಅಡ್ಮಿಷನ್ ಮಾಡಿದ್ರು, ಪೈನೂಟ್ಸ್ ಇಂಗ್ಲೀಷ್ ಹೈಸ್ಕೂಲ್ ಅಂತ. ಅದು ವಿಜಯನಗರ ಪ್ರಶಾಂತ್ ನಗರದಲ್ಲಿರೋದು, ಶೋಭಾ ಹಾಸ್ಪಿಟಲ್ ಪಕ್ಕ. ಆ ಏರಿಯಾಗೆ ಆವಾಗ ಅದು ತುಂಬ ಒಳ್ಳೆ ಸ್ಕೂಲು, ಒಳ್ಳೆ ಎಜುಕೇಷನ್ ಸಿಗುತ್ತೆ ನನ್ನ ಮಕ್ಕಳಿಗೆ ಅಂತೇಳಿ ಅಲ್ಲಿ ಅಡ್ಮಿಷನ್ ಮಾಡಿದ್ರು. ನೆಕ್ಸ್ಟು ನನ್ನ ತಂಗಿಗೂ ಮಾಡಿದ್ರು, LKGಗೆ ಅವಳನ್ನ ಅಲ್ಲಿ ಜಾಯಿನ್ ಮಾಡಿಸಿದ್ರು. ನಮ್ಮ ಮಮ್ಮಿನ ಯಾವಾಗ ತುಂಬ ನೆನೆಸ್ಕೊತಿದ್ದೆ ಅಂತ ಹೇಳ್ತೀನಿ ನಾನು. ಅದೇ ಅವ್ರು ತೀರೋದ್ಮೇಲೆ ಸ್ಟಾರ್ಟಿಂಗಲ್ಲಿ ಮಮ್ಮಿ ಏನು ಮಾಡ್ತಿದ್ರು, ಅವರೇ ಬ್ಯಾಗ್ ತೊಗೊಂಡು ಬರ್ತಾಯಿದ್ದು, ಸ್ಕೂಲ್ ಹತ್ರ ಡ್ರಾಪ್ ಬಿಡ್ತಾಯಿದ್ದು, ಮತ್ತು ಮಧ್ಯಾಹ್ನ ಬಿಸಿ ಊಟ ತೊಗೊಂಡು ಬಂದು ಗ್ರೌಂಡಲ್ಲಿ ತಿನ್ನಿಸ್ಬಿಟ್ಟು ಹೋಗ್ತಾಯಿದ್ದು ಇಬ್ರಿಗೂ. ಮಮ್ಮಿ ತೀರೋದ್ಮೇಲೆ ಅದೊಂದು ಮಿಸ್ ಮಾಡ್ಕೊಂಡ್ವಿ. ನಾವು ಮನೆಯಿಂದ ಆಲ್ಮೋಸ್ಟ್ ಒಂದು 1.5 ಕಿಲೋಮೀಟರ್ಸ್ವರೆಗೂ ನಡ್ಕೊಂಡು ಹೋಗ್ಬೇಕಿತ್ತು ಸ್ಕೂಲ್ಗೆ. ನಡ್ಕೊಂಡು ಹೋಗ್ತಾಯಿದ್ವಿ, ಬ್ಯಾಗ್ ಕ್ಯಾರಿ ಮಾಡಿಕೊಂಡು ನಾನು ನನ್ನ ತಂಗಿ ಇಬ್ಬರು ಹೋಗ್ತಾಯಿದ್ವಿ. ಮತ್ತು ಮಧ್ಯಾಹ್ನ ನಾವೇ ಬೇರೆ ತಾಯಂದ್ರೆಲ್ಲ ಊಟ ಮಾಡಿಸ್ತಾಯಿದ್ರಲ್ಲ ಮಕ್ಕಳಿಗೆ, ಆವಾಗ ಅವ್ರನ್ನ ಮಿಸ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಆವಾಗ ಮಿಸ್ ಮಾಡ್ಕೊಂಡಿದ್ದು. ಅದಾದಮೇಲೆ ಚಿಕ್ಕ ವಿಚಾರದಲ್ಲೂ ಇವಾಗ ನಾನು ರಶ್ಮಿ ಇಬ್ಬರು ಬಂದು ತಾತ ಅಜ್ಜಿನೇ ನಮ್ಮನ್ನ ಸಾಕಿದ್ದೆಲ್ಲ. ಸ್ವಲ್ಪ ದಿನ ಇಲ್ಲಿ ಅಜ್ಜಿ ಮನೇಲಿ ಇರ್ತಾಯಿದ್ವಿ, ಸ್ವಲ್ಪ ದಿನ ಅಪ್ಪ ಮನೇಲಿ ಇರ್ತಾಯಿದ್ವಿ. ಎರಡು ಅಂದರೆ ವಾಕಬಲ್ ಡಿಸ್ಟೆನ್ಸ್, ಅಂದರೆ ಒಂದು 1 ಕಿಲೋಮೀಟ್ರ್ ಅಷ್ಟು ಡಿಸ್ಟೆನ್ಸು. ಅಲ್ಲಿ ಹೋಗೋದು ಬರೋದು ಎಲ್ಲ ಮಾಡ್ತಾಯಿದ್ವಿ. ಜಾಸ್ತಿ ತಾತ ಅಜ್ಜಿ ಮನೇಲೇ ಇರ್ತಾಯಿದ್ದು ನಾವು. ತಾತ ಅಜ್ಜಿ ಮನೆಯಲ್ಲಿ ನಾನು, ನನ್ನ ತಂಗಿ, ತಾತ ಅಜ್ಜಿ ಮತ್ತು ನಮ್ಮ ಮಾವ ಇದ್ದರು, ಸೋದರ ಮಾವ ಇದ್ದರು. ಇಬ್ಬರು ಸೋದರ ಮಾವಂದರು ನಮಗೆ. ದೊಡ್ಡವ್ರಿಗೆ ಆಲ್ರೆಡಿ ಮ್ಯಾರೇಜ್ ಆಗಿತ್ತು, ಎರಡನೇವ್ರಿಗೆ ಆಗಿರಲಿಲ್ಲ. ಎರಡನೇವ್ರಿಗೆ ನಮ್ಮ ಮಮ್ಮಿ ಸಾಯೋಕ್ಕಿಂತ ಮುಂಚೆ ಅವ್ರ ಹೆಸರು ಜಗದೀಶ್ ಅಂತ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ, ಹೊಡಿಬೇಡ ಅಂತ ಹೇಳ್ಬಿಟ್ಟು, ನಮ್ಮ ಮಾವನಿಗೆ ಸ್ವಲ್ಪ ಕೋಪ ಜಾಸ್ತಿ, ಹೊಡಿಬೇಡ ಅಂತ ಹೇಳಿ ಆವಾಗ ಅವರು ಲಾಸ್ಟ್ ಅವ್ರ ಹತ್ರ ಮಾತಾಡ್ಬಿಟ್ಟು ಅವ್ರು ತೀರೋಗಿದ್ದು. ನಾವು ಇಲ್ಲಿ ಅಜ್ಜಿ ಮನೇಲೂ ಇರ್ತಾಯಿದ್ವಿ, ಅಲ್ಲಿ ಅಪ್ಪ ಮನೇಲೂ ಇರ್ತಾಯಿದ್ವಿ. ಅಪ್ಪ ಮನೇಲಿ ಯಾವ ಥರ ಪರಿಸ್ಥಿತಿ ಅಂದರೆ, ನಮ್ಮ ಅಪ್ಪ ಅವರ ತಾಯಿ ಮತ್ತು ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅಪ್ಪ ಅವರ ಅಕ್ಕನ ಮಕ್ಕಳು ಮತ್ತು ನಮ್ಮ ಅಪ್ಪ ಅವರ ಅಣ್ಣನ ಮಕ್ಕಳು, ಎಲ್ಲರೂ ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದು. ನಾವು ಜಾಸ್ತಿ ತಾತ ಅಜ್ಜಿ ಮನೇಲೇ ಇರ್ತಾಯಿದ್ದು. ತಾತ ಅಜ್ಜಿನೇ ನಮ್ಮನ್ನ ಪೂರ್ತಿ ಸಾಕಿರೋದು. ತಾತ ಅಜ್ಜಿ ಇಲ್ಲ ಅಂದಿದ್ರೆ ನಮ್ಮದು ಜೀವನ ಏನಾಗ್ತಿತ್ತು ಅಂತ ಹೇಳೋದಕ್ಕೆ ಆಗೋದಿಲ್ಲ ನಿಜವಾಗ್ಲೂ. ಬೆಳಗ್ಗೆ ಎದ್ದರೆ ತಾತ ಅಜ್ಜಿ ಇಬ್ಬರು ಸೇರಿಕೊಂಡು ಲಂಚ್ ಬಾಕ್ಸ್ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದು ಇಬ್ಬರನ್ನು. ಅದೇ ಅಜ್ಜಿ ಪೂರಿ ಎಲ್ಲ ಒತ್ಕೊಡೋದು, ತಾತ ಸುಡೋದು. ಮತ್ತು ನಮಗೆ ಏನೇ ಐಟಮ್ಸ್ ಬೇಕಿದ್ರು ಅಂಗಡಿಗೆ ಹೇಳ್ಬಿಡ್ತಾಯಿದ್ರು, ನನ್ನ ಮೊಮ್ಮಕ್ಳು ಏನು ಬಂದು ಕೇಳಿದ್ರು ಕೊಟ್ಬಿಡಿ ಅಂತ. ಅಂಗಡಿಲಿ ಹೊಸ ಐಟಮ್ ಏನೇ ಬರಲಿ ನಾವೇ ಫಸ್ಟ್ ಹೋಗಿ ತೊಗೊಂಡು ಬುಕ್ಕಲ್ಲಿ ಬರ್ಸ್ಕೊಂಬರ್ತಾಯಿದ್ವಿ. ನಮ್ಮ ತಾತ ತಿಂಗಳಿಗೊಂದ್ಸಲಿ ಹೋಗಿ ಅಲ್ಲಿ ಪೇ ಮಾಡ್ತಾಯಿದ್ರು ದುಡ್ಡನ್ನ. ತುಂಬ ಚೆನ್ನಾಗಿ ನೋಡಿಕೊಂಡ್ರು ತಾತಾಜಿ ಮಾತ್ರ ನಮ್ಮನ್ನ. ನಮ್ಮ ತಾತಾಜಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನ. ಬಟ್ ಏನೇ ಆದರೂ ಒಂದೊಂದ್ಸಲಿ ತಾಯಿ ತುಂಬ ಎಷ್ಟು ಇಂಪಾರ್ಟೆನ್ಸ್ ಲೈಫಲ್ಲಿ ಅಂತ ಅಂದರೆ, ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಜಡೆ ಹಾಕ್ಸ್ಕೋಬೇಕಾಗಿತ್ತು ನಾನು ಆವಾಗ ಒಂದು 5th ಸ್ಟ್ಯಾಂಡರ್ಡ್ ಆಗಿದ್ದೆ. 4th 5th ಅಂದರೆ ಮಮ್ಮಿ ತೀರೋದಾಗಿಂದನೂ ಜಡೆ ಎಲ್ಲ ಹಾಕ್ಸ್ಕೊಳ್ಳೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಎದುರುಗಡೆ ಮನೆಗೆ ಹೋಗ್ತಾಯಿದ್ದೆ, ಒಂದು ವಟಾರ ಇತ್ತು, ಅಲ್ಲೊಂದು ಆಂಟಿ ಇದ್ದರು, ಜಮ್ನಮ್ಮ ಆಂಟಿ ಅಂತ. ಅವ್ರ ಹತ್ರನೇ ಹೋಗಿ ನಾನು ಜಡೆ ಹಾಕ್ಸ್ಕೊಳ್ತಾ ಇದ್ದಿದ್ದು ಪ್ರತಿ ಸಲ. ಎಷ್ಟೋ ಸಲ ಏನಾಗ್ತಿತ್ತು ಅಂದರೆ, ಅವರು ಇರ್ತಾರಿಲ್ಲ ಆ ಟೈಮ್ಗೆ.
ಆ ಟೈಮಲ್ಲಿ ಇರದೇ ಇರಬೇಕಾದ್ರೆ ಅಜ್ಜಿ ಪ್ರಾಪರ್ ಹಳ್ಳಿಯವರು, ಕುಣಿಗಲ್ ಸೈಡು. ಅಜ್ಜಿ ಬಂದು ಒಳಗುಂದ ಹತ್ರ ಮಾದಳ್ಳಿ ಅಂತ, ತಾತ ಬಂದು ಬೆಟ್ಟಳ್ಳಿ ಅಂತ, ಪಡಿಗೆರೆ ಬೆಟ್ಟಳ್ಳಿ ಅಮೃತೂರ್ ಹತ್ರ. ಸೊ ಅಜ್ಜಿಗೆ ಅಷ್ಟು ಜಡೆ ಹಾಕಕ್ಕೆ ಬರ್ತಾ ಇರಲಿಲ್ಲ. ಸೊಟ್ಟಪಟ್ಟ ಜಡೆ ಎಣ್ಬಿಟ್ಟಿದ್ರು. ಸ್ಕೂಲ್ಗೆ ಹೋಗಿದ್ದೆ, ಅಲ್ಲಿ ಅವತ್ತಿನ ದಿನ ನನಗೆ ಮರೆಯೋಕ್ಕೆ ಆಗಲ್ಲ. ಎಲ್ಲ ನನ್ನ ನೋಡಿ ನಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಜಡೆ ಹಿಂಗೆ ಪುಲ್ ಮಾಡೋದು ಆ ಥರ ಎಲ್ಲ ಮಾಡ್ತಿದ್ರು. ತುಂಬ ಬೇಜಾರಾಗೋಯ್ತು ಆವತ್ತು. ಜಡೆ ಹಾಕ್ಸ್ಕೊಳ್ಳೋದಕ್ಕೆ ಒಂದಕ್ಕೋಸ್ಕರ ನಾನು ಬೇರೆಯವ್ರ ಮನೆಗೆಲ್ಲ ಹೋಗ್ಬೇಕಾಗಿತ್ತು, ಜಡೆ ಹಾಕ್ಕೊಡಿ ಅಂತ. ಅವ್ರು ಇರ್ತಾ ಇರಲಿಲ್ಲ ಆ ಟೈಮ್ಗೆ, ಆ ಥರ ಆಗ್ತಿತ್ತು. ನಾನು ನನ್ನ ತಂಗಿ ಇರ್ತಾ ಇದ್ವಲ್ಲ ಇಲ್ಲಿ ಅಜ್ಜಿ ಮನೇಲಿ. ತಾತಾಜಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ದೊಡ್ಡ ಮಾವ ಇದ್ದಾರಲ್ಲ, ಅವ್ರಿಗೇನಂದರೆ ಸ್ವಲ್ಪ ಜೆಲಸ್ಸು ನಮ್ಮ ಮೇಲೆ. ನಾವು ಸೋಫಾ ಮೇಲೆ ಏನಾದರೂ ಕೂತ್ಕೊಂಡಿದ್ರೆ, ಏಯ್ ಎದ್ದೋಳ್ರೆ ಮೇಲೆ, ಹೋಗ್ರಿ ನಿಮ್ಮ ಅಪ್ಪನ ಮನೆಗೆ, ಏನಕ್ಕೆ ಇಲ್ಲಿದ್ದೀರಾ ಅಂತ ಇದು ಮಾಡೋದು. ಸುಮ್ಮನೆ ಕಿರಿಕಿರಿ ಮಾಡೋದು, ಸುಮ್ಮನೆ ಹೊಡೆಯೋದು, ಜಗಳ ಮಾಡೋದು. ಸೋಫಾ ಮೇಲೆ ಕೂತ್ಕೊಂಡ್ರೆ ಹಂಗೆ ಮಾಡೋದು. ಟಿ ವಿ ನೋಡ್ತಾ ಇದ್ರೆ ಒಂಥರ ಸೈಸಲ್ಲ, ಆ ಥರ ಟಿ ವಿ ಆಫ್ ಮಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಅಂದರೆ ತುಂಬ ಏಟುಗಳೆಲ್ಲ ತಿಂದಿದ್ದೀವಿ, ತುಂಬ ಒದೆಗಳು ತಿಂದಿದ್ದೀವಿ. ಇಬ್ಬರು ಮಾವಂದಿರ ಹತ್ರನೂ ನಾವು ಒದೆಗಳು ತಿಂದಿದ್ದೀವಿ. ಇಲ್ಲಿ ಒದೆ ತಿಂದು ಬೇಜಾರಾದಾಗ ಅಲ್ಲಿ ಅಪ್ಪನ ಮನೆಗೆ ಹೋಗ್ತಾಯಿದ್ವಿ. ಅಪ್ಪ ಮನೇಲಿ ಏನಾಗ್ತಿತ್ತು ಅಂದರೆ, ನಮ್ಮ ಚಿಕ್ಕಮ್ಮಗೆ ಇನ್ನು ತುಂಬ ಚಿಕ್ಕ ಏಜು ಆಯಿತಾ, ಅವ್ರ ಮದುವೆ ಆದಾಗ ಅಲ್ಲಿ ನಡೀತಾ ಇದ್ದಿದ್ದೆಲ್ಲ ನಮ್ಮ ಅಜ್ಜಿದೇನೆ, ನಮ್ಮ ಅಪ್ಪ ಅವ್ರ ಅಮ್ಮದು. ನಮ್ಮ ಅಪ್ಪ ಅವ್ರ ಅಮ್ಮ ಬಂದು ಫುಲ್ಲು ಜಾಸ್ತಿ ಇಂಪಾರ್ಟೆನ್ಸು ಮಕ್ಳಿಗೆ ಕೊಡ್ತಾ ಇದ್ದಿದ್ದು. ಮಗನ ಮಕ್ಕಳಿಗೆ ಓಕೆ ಅಷ್ಟೇ, ನಮಗೇನು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ. ಜಾಸ್ತಿ ಜನ ಇದ್ರಲ್ಲ, ಮೊಮ್ಮಕ್ಕಳು ಎಲ್ಲ ಜಾಸ್ತಿ ಇದ್ದರು. ಸೊ ಊಟದ ಟೈಮಲ್ಲಿ ಏನಾಗ್ತಿತ್ತು, ತಟ್ಟೆ ಇಟ್ಕೊಂಡು ರೈಸು ಎಲ್ಲ ನಮ್ಮ ಚಿಕ್ಕಮ್ಮ ಹಾಕ್ಕೊಡ್ತಾಯಿದ್ರು. ಸಾಂಬಾರು ನಾನ್ ವೆಜ್ ಎಲ್ಲ ಮಾಡಿದಾಗ, ಎಸ್ಪೆಷಲಿ ನಾನ್ ವೆಜ್ ಮಾಡಿದಾಗ ಆ ತಪ್ಪಲೆನ ಅಜ್ಜಿ ಪಕ್ಕದಲ್ಲಿ ಇಟ್ಕೊಂಡ್ಬಿಡ್ತಾಯಿದ್ರು. 2 ಪೀಸ್ ಮೇಲೆ ಆಗ್ತಾ ಇರಲಿಲ್ಲ. ಅದು ನಮಗೆ ಏನಾದರೂ ಅದರಲ್ಲಿ ಮೂಳೆ ಥರ ಏನಾದರೂ ಸಿಕ್ಕಿದ್ರೆ ಅದೇ ತಿನ್ನಬೇಕಾಗಿತ್ತು. ನಮಗೂ ಆಸೆ ಆಗ್ತಿತ್ತು. ಪಪ್ಪ ಊಟಕ್ಕೆ ಕೂತ್ಕೊಳ್ತಾ ಇದ್ರು. ಆ ಊಟ ಮಾಡೋ ಟೈಮಲ್ಲಿ ನಾವೇನಾರ ಪಕ್ಕದಲ್ಲಿ ಕೂತಿದ್ರೆ, ಪಪ್ಪ ಜೊತೆ ಕೂತ್ಕೊಂಡ್ರೆ ಪಪ್ಪ ತಿನ್ನಿಸ್ತಾಯಿದ್ರು ನಮಗೆ. ಆವಾಗ ನಮ್ಮ ಅಜ್ಜಿ ಎಷ್ಟು ಸಲ ಬೈತಾಯಿದ್ರು ಗೊತ್ತಾ, ಪಿಶಾಚಿಗಳು ನೆಮ್ಮದಿಯಾಗಿ ಊಟ ಮಾಡೋಕ್ಕೆ ಬಿಡಲ್ಲ ನನ್ನ ಮಗನಿಗೆ, ಊಟ ಮಾಡೋ ಟೈಮ್ ಕರೆಕ್ಟಾಗಿ ಬಂದು ಒಗ್ರಿಸ್ಕೊಂಡ್ಬಿಡ್ತವೆ, ಹಂಗೆ ಅಂತೆಲ್ಲ ಬೈತಾಯಿದ್ರು. ಆ ಥರ ಮಾತುಗಳೆಲ್ಲ ತುಂಬ ಕೇಳ್ಬಿಟ್ಟಿದ್ದೀವಿ ನಾವು. ಅದೊಂದೇ ಅಲ್ಲ, ತುಂಬ ಕೇಳಬಾರ್ದು ಅಂಥ ಮಾತುಗಳೆಲ್ಲ ಕೇಳ್ಬಿಟ್ಟಿದ್ದೀವಿ. ಈ ಥರ ನಡೀತಾ ಇತ್ತು ನಮ್ಮ ಸ್ಕೂಲ್ ಡೇಸ್ ಎಲ್ಲ. ಒಂದ್ಸಲ ಏನಾಯಿತು ಅಂದರೆ, ಇದು ಆ್ಯಕ್ಚುಲಿ ನನ್ನ ಮಕ್ಳಿಗೂ ಗೊತ್ತಿಲ್ಲ ಈ ವಿಚಾರ, ಯಾಕೋ ತುಂಬ ನೆನಪಾಗ್ತಿತ್ತು ನನಗೆ. ಅಮ್ಮ ಇಂಪಾರ್ಟೆನ್ಸ್ ಎಷ್ಟು ಇದೆ ಲೈಫಲ್ಲಿ ಅಂದರೆ, ಈ ಘಟನೆ ನಿಜವಾಗ್ಲೂ ನಾನು ಶೇರ್ ಮಾಡ್ಕೊಬೇಕು ಅಂತ ಅನಿಸ್ತು. ನೀವೆಲ್ಲ ಅನ್ಕೊತೀರಾ, ಏನು ನೋಡೋದಕ್ಕೆ ಇವ್ರಿಗೇನು ಕಷ್ಟನ? ತುಂಬ ಕಷ್ಟದಿಂದ ಬಂದಿದ್ದೀವಿ ನಾವು. ಅದು ತಾಯಿ ಇಲ್ಲದೆ ಇರೋ ಕಷ್ಟ ಯಾರಿಗೂ ನಿಜವಾಗ್ಲೂ ಬೇಡ, ಪರಿಸ್ಥಿತಿ ಬೇಡ. ಒಂದ್ಸಲಿ ಏನಾಗಿತ್ತು, ಅದೇ ಹೇಳಿದ್ನಲ್ಲ ಪಾರ್ಶಿಯಾಲಿಟಿ ಮಾಡ್ತಿದ್ರು ಅಂತ. ನೈಟ್ ಅನ್ನನ ಒಗ್ಗರಣೆ ಮಾಡಿಬಿಟ್ಟು ಕೊಟ್ಟಿದ್ದಾರೆ ನಮಗೆ. ಒಗ್ಗರಣೆ ಮಾಡಿಕೊಟ್ಟಿದ್ದಾರೆ ಬಾಕ್ಸ್ಗೆ. ನಮಗೆ ಅದು ತಿನ್ನೋಕ್ಕಾಗಲಿಲ್ಲ. ಬೆಳಗ್ಗೆನೂ ಅದೇ ತಿನ್ಕೊಂಡು ಹೋಗಬೇಕು, ತಿರ್ಗಾ ಬಾಕ್ಸ್ಗೂ ಅದೇ ತಿನ್ನಬೇಕಾಗಿತ್ತು. ರೈಸು ನೆನ್ನೆ ಅನ್ನನ ಒಗ್ಗರಣೆ ಮಾಡಿಬಿಟ್ಟು ನಾನು ಬಾಕ್ಸ್ಗೆ ಕೊಟ್ಟಿದ್ದರು. ನಾನು ಅವಾಗ 9th ಸ್ಟ್ಯಾಂಡರ್ಡ್ ಓದ್ತಿದ್ದೆ. ಅದೇ ಹೇಳಿದ್ನಲ್ಲ, ಅಜ್ಜಿ ಮನೇಲಿ ಬೇಜಾರಾದಾಗ ಬೇಜಾರಂದರೆ ಅಲ್ಲಿ ಹೊಡೆತ ತಡೆಯೋಕ್ಕಾಗದೆ ಮಾವುದಿರು ಹೊಡಿತಾ ಇದ್ರಲ್ಲ, ಇಲ್ಲಿ ಬರ್ತಿದ್ದೆ ಸ್ವಲ್ಪ ದಿನ ಅಪ್ಪ ಮನೇಲಿ ಇವ್ರುಗಳೆಲ್ಲ ನಮಗೆ ಮಾಡ್ತಿದ್ರಲ್ಲ, ಆ ಮಾತುಗಳು ಎಲ್ಲ ಕೇಳೋಕ್ಕೆ ಆಗಲ್ಲ. ಆ ಥರ ಮಾತುಗಳು ಅವರೆಲ್ಲ ತುಂಬ ಕೆಟ್ಟದಾಗಿ ಮಾತಾಡ್ತಾಯಿದ್ರು. ನಾವು ಆ ಥರ ಎಲ್ಲ ಕೇಳಿಕೊಂಡು ಬೆಳೆದಿರಲಿಲ್ಲ. ಅಂತಂದರೆ ಅದು ಅನ್ನ ಕೊಟ್ಟಿದ್ರಲ್ಲ, ನಾನು ತಿಂದಿರಲಿಲ್ಲ. ಬೆಳಗ್ಗೆ ತಿಂದಿಲ್ಲ, ರಾತ್ರಿನೂ ಸರಿಯಾಗಿ ಊಟ ಮಾಡಿಲ್ಲ. ಮತ್ತು ಮಧ್ಯಾಹ್ನ ಬಾಕ್ಸ್ ಕೊಟ್ಟಿದ್ರು, ಅದು ನಾನು ತಿಂದಿರಲಿಲ್ಲ. ಏನಾಯಿತು, ಅಸೆಂಬ್ಲಿ ಎಲ್ಲ ಮುಗೀತು, ಸ್ಟೆಪ್ಸ್ ಹತ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾನು ಅನ್ಕಾನ್ಷಿಯಸ್ ಆಗಿ ಬಿದ್ದೋಗ್ಬಿಟ್ಟೆ. ಆವಾಗ ಸ್ಕೂಲಲ್ಲಿ ಏನು ಮಾಡಿದ್ದಾರೆ, ವ್ಯಾನ್ ಡ್ರೈವರ್ ಅಂಕಲ್ ಇದ್ದಾರಲ್ಲ, ಅವರೇ ಶೋಭಾ ಹಾಸ್ಪಿಟಲಲ್ಲಿ ಕರ್ಕೊಂಡೋಗ್ಬಿಟ್ಟು ನನಗೆ ಅಡ್ಮಿಟ್ ಮಾಡಿದ್ರು. ಗ್ಲೂಕೋಸ್ ಎಲ್ಲ ಹಾಕಿದ್ರು, ತುಂಬ ವೀಕ್ ಆಗಿದ್ದಾರೆ ಅಂತೆಲ್ಲ ಹೇಳಿದ್ರು. ಮನೆಗೆ ಕಾಲ್ ಮಾಡ್ತಾರೆ, ಮನೆ ಲ್ಯಾಂಡ್ಲೈನ್ ಇತ್ತು. ಆವಾಗ ನಮ್ಮ ಚಿಕ್ಕಮ್ಮನೆ ಕಾಲ್ ಪಿಕ್ ಮಾಡಿರೋದು. ಆ ಟೈಮಲ್ಲಿ ಏನೋ ಬರೋಕ್ಕಾಗಲ್ಲ ಅಂತ ಏನೋ ಹೇಳಿದ್ದಾರೆ. ಯಾರೂ ಬರಲಿಲ್ಲ ನಮಗೆ. ನಾವು ಫುಲ್ಲು ಕೇರ್ಲೆಸ್ಸು, ಇಟ್ಟಾಡ್ತಾ ಇದ್ವಿ ನಾವು, ಆಯಿತಾ. ಮನೆಗೆ ಕಾಲ್ ಮಾಡಿದ್ದಾರೆ. ಅವಾಗೆಲ್ಲ ಮೊಬೈಲೆಲ್ಲ ಇರಲಿಲ್ಲ, ನಮ್ಮ ಅಪ್ಪ ಹತ್ರ ಮೊಬೈಲೆಲ್ಲ ಇರಲಿಲ್ಲ.
ಸೊ ಏನು ಮಾಡಿದೆ, ಈ ವ್ಯಾನ್ ಅಂಕಲೇನೆ ಕರ್ಕೊಂಡು ಹೋಗ್ಬಿಟ್ಟು ತಾತಾಜಿ ಮನೇಲಿ ಬಿಟ್ಬಿಟ್ರು ನಮ್ಮನ್ನ. ಈ ಥರ ಹಿಂಗೆ ಹುಷಾರಿಲ್ಲ, ತಲೆ ಸುತ್ತ ಬಿದ್ದೋದ್ರು ಅಂತ ಹೇಳಿ ಅಜ್ಜಿ ತಾತ ಮನೇಲಿದ್ದೆ. ಅಜ್ಜಿ ತಾತನೇ ಎಲ್ಲ ಆರೈಕೆ ಮಾಡಿದ್ರು. ಆಮೇಲೆ ನಾನು ಟ್ಯೂಷನ್ಗೆ ಹೋಗ್ತಾ ಇದ್ದೆ. ಆ ಟೈಮಲ್ಲಿ 9th ಸ್ಟ್ಯಾಂಡರ್ಡ್ ಟ್ಯೂಷನ್ ಹೋಗ್ತಾ ಇದ್ದೆ. ನನ್ನ ಕ್ಲಾಸ್ಮೇಟ್ ಸುನೀತಾ ಅಂತ ಇದ್ಲು. ಆ್ಯಕ್ಚುಲಿ ಅವಳು ನನಗೆ ಅವಾಗ ತುಂಬ ಬೆಸ್ಟ್ ಫ್ರೆಂಡ್ ಆಗಿದ್ಲು. ಅವಳು ನನ್ನ ತಾಯಿನ ಕೂಡ ನೋಡಿದ್ದಾಳೆ. ಅವಳೊಬ್ಬಳೇ ನನಗೆ ಫ್ರೆಂಡ್ ಅಂತ ಇದ್ದಿದ್ದು ಅವಾಗ. ಅವಳು ಒಟ್ಟಿಗೆ ಟ್ಯೂಷನ್ಗೆ ಹೋಗ್ತಾ ಇದ್ವಿ. ಅಲ್ಲಿ ಟ್ಯೂಷನ್ ಟೀಚರ್ ಏನು ಕೇಳಿದ್ದಾರೆ ಅವಳನ್ನ ಅಂದರೆ, ಏನೇ ರಜಿನಿ ಪ್ರೆಗ್ನೆಂಟ್ ಅಂತೆ, ಇವತ್ತು ತಲೆ ಸುತ್ತ ಬಿದ್ದೋದ್ಲಂತೆ ಸ್ಕೂಲಲ್ಲಿ ಅಂತ ಈ ಥರ ಮಾತು ಕೇಳಿದ್ದಾರೆ. ಇದು ಹೇಗೆ ಹರಡಿದೆ ಅಂತ ಹೇಳಿದ್ರೆ, ನಮ್ಮ ನೇಬರಲ್ಲೇ ಒಬ್ಬರಿದ್ದರು, ಅವ್ರಿಗೂ ನಮ್ಮ ಅಮ್ಮಗೂ ಆಗ್ತಾ ಇರಲಿಲ್ಲ. ಅವ್ರ ಮಗಳು ನಮ್ಮ ಸ್ಕೂಲೇನೆ. ಆ ಹುಡುಗಿ ಬಂದು ಅವ್ರ ಅಮ್ಮ ಹತ್ರ ಹೋಗಿ ಹೇಳಿದ್ದಾಳೆ, ಈ ಥರ ತಲೆ ಸುತ್ತ ಬಿದ್ದೋಗಿದ್ದಾಳೆ ಅಂತ. ಆ ಲೇಡಿ ಎಲ್ಲರ ಹತ್ರ ಆ ಥರ ಹಬ್ಸ್ಕೊಂಡು ಬಂದಿರೋದು. ಯಾರಿದ್ದಾರೆ ನನ್ನ ಪರವಾಗಿ ಹೋಗಿ ಮಾತಾಡೋಕ್ಕೆ, ಅಲ್ಲಿ ಫೈಟ್ ಮಾಡೋಕ್ಕೆ ಯಾರಿದ್ದಾರೆ? ಅಮ್ಮ ಅಂತ ಇದ್ದಿದ್ರೆ ಯಾರಾದರೂ ಈ ಥರ ಆಪಾದನೆ ನಮ್ಮ ಮೇಲೆ ಹಾಕಿದರೆ ತಾಯಿ ಸುಮ್ಮನೆ ಬಿಡ್ತಾ ಇಲ್ಲ. ನಾವೆಲ್ಲ ಬಿಟ್ಟಿದ್ದೀವಿ. ಅದಕ್ಕೆ ಯಾರು ಏನು ಬೇಕಾದ್ರೂ ಮಾತಾಡ್ಬೋದು, ಏನು ಬೇಕಾದರೂ ಅಪವಾದ ವಹಿಸ್ಬೋದು ನಮ್ಮ ಮೇಲೆ ಅಂತ ಅಂದ್ಕೊಂಡು ನನ್ನ ಲೈಫಲ್ಲಿ ಅದೊಂದು ಕಪ್ಪು ಚುಕ್ಕಿ ಥರ ಎಲ್ಲ ಕಡೆ ಆ ಥರ ಹೇಳ್ಕೊಂಡು ಬಂದುಬಿಟ್ರು. ಊಟ ಇಲ್ಲದೆ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದನ್ನು ಅವಾಗ 9th ಸ್ಟ್ಯಾಂಡರ್ಡಲ್ಲೇ ನನಗೆ ಈ ಥರ ಅಂತ ಹಬ್ಸ್ಕೊಂಡು ಬಂದಿದ್ರು. ಬಟ್ ನಮ್ಮ ಪರವಾಗೆಲ್ಲ ಮಾತಾಡೋರು ಯಾರೂ ಇಲ್ಲ ಅವಾಗ. ತುಂಬ ನೋವು ಅನುಭವಿಸಿದ್ದೀವಿ ಅವಾಗೆಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾನು ಮೆಚೂರ್ ಆದಾಗ, ದೊಡ್ಡೋಳಾದಾಗ ನನಗೆ ಅವಾಗ ಯಾರ ಹತ್ರ ಹೇಳ್ಕೋಬೇಕು ಅಂತ ನನಗೆ ಗೊತ್ತಾಗಿಲ್ಲ. ಅಜ್ಜಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ, ಪೂರ್ತಿ ಕಿವಿ ಕೇಳಿಸ್ತಾ ಇರಲಿಲ್ಲ. ಜೋರಾಗಿ ಕಿರ್ಚಿ ಮಾತಾಡಿದ್ರೆ ಅವ್ರಿಗೆ ಕೇಳಿಸ್ತಾ ಇತ್ತು. ಅದು ಒಟ್ಟಾರ ಮನೆ ಥರ ಇದ್ದಿದ್ದು. ನಾನು ಅವಾಗ ದೊಡ್ಡೋಳಾಗಿದ್ದೀನಿ. 7th ಸ್ಟ್ಯಾಂಡರ್ಡ್ ಹಾಲಿಡೇಸಲ್ಲಿ ಈ ಥರ ಆಗಿತ್ತು. ಅಜ್ಜಿ ಹತ್ರ ಹೋಗಿ ಜೋರಾಗಿ ಹೇಳ್ಬೇಕಿತ್ತು ಈ ವಿಚಾರನ ನಾನು. ಬಟ್ ಅಲ್ಲಿ ಎಲ್ಲರೂ ಇದ್ದಾರೆ, ಗಂಡಸರು ಎಲ್ಲ. ನನಗೆ ಹೆಂಗೆ ಹೇಳ್ಕೋಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಎಲ್ಲರೂ ಕೇಳಿಸ್ಕೊತಾರೆ. ಅಲ್ಲಿಂದ ತಿರ್ಗಿ ಅದು ಹೇಳ್ದಲ್ಲ, ಅಪ್ಪ ಮನೆ 1 ಕಿಲೋಮೀಟರ್ ಅಲ್ಲೋದೆ. ಅಲ್ಲೋಗಿ ಹೇಳಿದೆ, ಅಲ್ಲೇ ಇದೆಲ್ಲ ಮಾಡಿದ್ದು. ಇಂಥ ವಿಚಾರಗಳೆಲ್ಲ ತಾಯಿ ಇರಬೇಕು. ಆವಾಗ ಅಮ್ಮನ ತುಂಬ ಮಿಸ್ ಮಾಡಿಕೊಂಡೆ. ಅದೆಲ್ಲ ಮುಗೀತು. ಸೊ ಹೆಂಗೋ ಮದುವೆ ಅಂಥ ಒಂದು ಚಾಲೆಂಜಸ್ನೆಲ್ಲ ನಾವು ಫೇಸ್ ಮಾಡಿಕೊಂಡು, ಅದೊಂದೇ ಅಂತಲ್ಲ, ಕಾಲೇಜ್ ಡೇಸಿಂದ ಹಿಡಿದು ಪ್ರತಿಯೊಂದು ತುಂಬ ಅಂದರೆ ತುಂಬ ನೋವು ಅನುಭವಿಸಿದ್ದೀವಿ ನಾವು. ತಾಯಿ ತುಂಬ ಇಂಪಾರ್ಟೆಂಟು ಲೈಫಲ್ಲಿ. ನನ್ನ ಮಕ್ಳಿಗೇನೆ ಎಷ್ಟೋ ಸಲ ನನಗೇನೆ ಪೇರೆಂಟಿಂಗ್ ಮಾಡೋಕ್ಕೆ ಬರಲ್ಲ ಅಂತ ಅನಿಸುತ್ತೆ. ಒಂದೊಂದು ಸಲ ನಾನೇನಾರ ತಪ್ಪು ಮಾಡ್ತಾ ಇದ್ದೀನ, ನಾನು ಕರೆಕ್ಟಾಗಿ ನೋಡ್ಕೋತಾ ಇದ್ದೀನ ನನ್ನ ಮಕ್ಕಳನ್ನ, ಗೂಗಲಲ್ಲಿ ನೋಡಿಕೊಂಡು ಜಾಸ್ತಿ ನಾನು ಇದು ಮಾಡ್ತೀನಿ. ಯಾಕಂದರೆ ನನಗೆ ಅದು ಅನುಭವ ಇಲ್ಲ, ತಾಯಿ ಹೆಂಗೆ ನೋಡ್ಕೊತಾರೆ ಈ ಏಜಲ್ಲಿ, ಹೆಂಗೆ ಇದು ಮಾಡ್ತಾರೆ ಅಂತ. ಅದೆಲ್ಲ ಆದಮೇಲೆ ನನಗೆ ಮದುವೆ ಆಯಿತು, ಒಳ್ಳೆ ಹಸ್ಬೆಂಡ್ ಸಿಕ್ಕಿದ್ರು. ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ಬಾಣಂತನ ಅಂದರೆ ನನಗೆ ಏನಂತಾನೆ ಗೊತ್ತಿಲ್ಲ, ನನಗೆ ಯಾರೂ ಮಾಡಿಲ್ಲ, ಆದರೂ ಅನುಭವ ಇಲ್ಲ ನನಗೆ. ಅಜ್ಜಿಗೆ ತುಂಬ ಏಜ್ ಆಗಿತ್ತು ಆ ಟೈಮಲ್ಲಿ. ನನ್ನ ಮಗಳು ಹಾಸ್ಪಿಟ್ಲಲ್ಲಿ ಹುಟ್ಟಿದ್ದಾಳೆ. ಫಸ್ಟ್ ಡೇ ನೈಟಲ್ಲಿ ಆ ಮಗು ಅಳ್ತಾ ಇದೆ. ನನಗೆ ಎತ್ತಿ ಹಾಲು ಕುಡಿಸೋದಕ್ಕೆ ಮಗುನ ಎತ್ಕೋಬೇಕಾಗಿತ್ತು. ಅಜ್ಜಿ ಅಲ್ಲಿ ಮಲಗಿದ್ದಾರೆ, ಕಿರ್ಸ್ತಾ ಇದ್ದೀನಿ, ನಂಗೆ ಜ್ವರ ಕಿರ್ಚೋಕ್ಕೂ ಆಗ್ತಾಯಿಲ್ಲ. ಅಜ್ಜಿ ಕಿವಿ ಕೇಳಿಸಲ್ಲ. ಅಜ್ಜಿ ಪಾಪುನ ಎತ್ಕೊಡು, ಅಜ್ಜಿ ಅಂತಂದು ಎದ್ದೊಳ್ತಾ ಇಲ್ಲ ಅಜ್ಜಿ. ಅವಾಗ ನಮ್ಮಮ್ಮ ತುಂಬ ನೆನಪಾದ್ರು ನನಗೆ. ಏನಿದು, ಯಾರೂ ಇಲ್ವಲ್ಲ ಇಲ್ಲಿ, ಈ ಥರ ಪರಿಸ್ಥಿತಿ ನಂದು ಅಂತ ಅದೊಂದು ಟೈಮಲ್ಲಿ ತುಂಬ ನೆನಪಾದ್ರು. ಅದೇ ಹೇಳಿದ್ನಲ್ಲ ಬಾಣಂತನ. ಎಷ್ಟೋ ಸಲ ಒಬ್ಬೊಬ್ಬರು ಹೇಳ್ತಾರೆ, ತುಂಬ ಚಿಕ್ಕ ವಿಚಾರದಲ್ಲೂ. ಈಗ ನಮ್ಮ ಅಮ್ಮನ ಕೈ ರುಚಿ ತಿನ್ನಬೇಕು ಅನಿಸ್ತಾ ಇದೆ, ನಮ್ಮ ಅಮ್ಮನ ಮನೆಗೆ ಹೋಗೋಣ ಅನಿಸ್ತದೆ, ನಮ್ಮ ಅಮ್ಮನ ಜೊತೇಲಿ ಮಲ್ಕೊಂಡ್ರೆ ನಿದ್ದೆ ಬರೋದು, ನಮ್ಮ ಅಮ್ಮನ ಜೊತೆ ಶೇರ್ ಮಾಡ್ಕೊತೀನಿ ನಾನು ಅಂತ ಪ್ರತಿಯೊಂದೆಲ್ಲ ಹೇಳ್ಕೊತೀನಿ. ನಮ್ಮ ಅಮ್ಮನೇ ನನಗೆ ಫ್ರೆಂಡು ಅಂತೆಲ್ಲ ಹೇಳ್ತಾರಲ್ಲ, ಅದು ಹೇಗಿರುತ್ತೆ ಅಂತಲೂ ನನಗೆ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ನನಗೆ ಏನೂ ಅನುಭವ ಇಲ್ಲ. ನನಗೆ ಬೈ ಗಾಡ್ಸ್ ಗ್ರೇಸ್, ದೇವ್ರಿಂದ ಏನೋ ಒಳ್ಳೆ ಹಸ್ಬೆಂಡ್ ಸಿಕ್ಕಿದ್ದಾರೆ, ಒಳ್ಳೆ ಮಕ್ಕಳು ಸಿಕ್ಕಿದ್ದಾರೆ. ನಾನು ಎಷ್ಟು ಕಷ್ಟಪಟ್ಟನೋ, ನಾನು ಎಷ್ಟು ನೋವು ತಿಂದಿದ್ದೀನೋ ಅದೆಲ್ಲದಕ್ಕೂ ಪ್ರತಿಫಲವಾಗಿ ನನಗೆ ಒಳ್ಳೆ ಹಸ್ಬೆಂಡು, ಒಳ್ಳೆ ಮಕ್ಕಳು ಸಿಕ್ಕಿದ್ದಾರೆ ನನಗೆ. ನನ್ನ ಮಗಳಂತೂ ಅವಳೇ ನನಗೆ ಅಮ್ಮ ಥರ, ಅವಳೇ ನನಗೆ ಅಮ್ಮ ಥರ ನೋಡ್ಕೊತಾ ಇದ್ದಾಳೆ. ನಾನು ಅವಳಿಗೆ ಅಮ್ಮ ಅನ್ನೋದಕ್ಕಿಂತ ಅವಳು ನನ್ನ ಅಮ್ಮ ಥರ ನೋಡ್ಕೊತಾ ಇದ್ದಾಳೆ. ನನಗೀಗ ಹುಷಾರಿಲ್ಲ ಅಂದರೂ ಅಷ್ಟೇ, ಮುದ್ದೆ ಮಾಡೋದು, ಎಲ್ಲ ಅಡುಗೆ ಮಾಡೋದು ಪ್ರತಿಯೊಂದು ಕಲ್ತಿದ್ದಾಳೆ. ನನಗೆ ನಿನ್ನೆ ಕಾಲೇಜಿಂದ ಬರ್ತಾ ಪಾನ್ ಪಸಂದ್ ಚಾಕ್ಲೇಟ್ ನನಗಿಷ್ಟ ಅಂತೇಳಿ ಇಷ್ಟು ಚಾಕ್ಲೇಟ್ಸು, ಒಂದು ದೊಡ್ಡ ಡೈರಿ ಮಿಲ್ಕು ಎಲ್ಲ ತೊಗೊಂಬಂದು ಕೊಟ್ಟಿದ್ದಾಳೆ.
ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ನಿಜವಾಗ್ಲೂ ನಮ್ಮ ತಾಯಿಯೇ ನನ್ನ ಮಗಳು ರೂಪದಲ್ಲಿ ಬಂದಿದ್ದಾರೆ, ಇದನ್ನು ನೀಗಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ಈಗಲೂ ಅವಳನ್ನ ನನ್ನ ಮಗಳನ್ನ ನನಗೆ ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಅವಳು ಕಾಲೇಜ್ಗೆ ಹೋಗಿರ್ತಾಳ, ಯಾವಾಗ ಬರ್ತಾಳೋ ಮನೆಗೆ, ಜಾಸ್ತಿ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಅವಳ ಜೊತೇಲಿ ಇರಬೇಕು, ಆ ಥರ ಎಲ್ಲ ಅನಿಸುತ್ತೆ. ತುಂಬ ಎಮೋಷ್ನಲ್ ಆಗೋದೆ. ಯಾಕೋ ನೆನ್ನೆಯಿಂದ ತುಂಬ ನಮ್ಮ ತಾಯಿ ನೆನಪಾಗ್ತಿದ್ರು. ಇದೊಂದು ಈಗ ವಿಚಾರ ಹೇಳಿದ್ನಲ್ಲ, ಅದೆಲ್ಲ ನನ್ನ ಮಕ್ಳಿಗೂ ಗೊತ್ತಿರಲಿಲ್ಲ. ಇಷ್ಟು ವರ್ಷ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ, ಹೇಳ್ಕೋಬೇಕು ಅನಿಸ್ತು, ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಸಾರಿ, ನಿಮಗೆಲ್ಲ ಏನಾದರೂ ಬೇಜಾರಾಗಿದ್ದರೆ ಐ ಆಮ್ ಸಾರಿ. ಶೇರ್ ಮಾಡ್ಕೊಬೇಕು ಅನಿಸ್ತು, ಶೇರ್ ಮಾಡಿಕೊಂಡೆ. ಸೊ ಯಾರು ತಾಯಂದರು ದುಡುಕಿ ನಿರ್ಧಾರ ತೊಗೊಬೇಡಿ, ಸೂಸೈಡ್ ಅನ್ನೋ ಇದಕ್ಕೆ ಹೋಗಬೇಡಿ, ಆ ನೆಗೆಟಿವ್ ಥಾಟ್ ಬರಬಾರ್ದು ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.